ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನ ಯಶವಂತಪುರದಲ್ಲಿ ತಪ್ಪಿದ ಅನಾಹುತ. ಎಸ್ಆರ್ಎಸ್ ಸಿಗ್ನಲ್ನಲ್ಲಿ ಡಿವೈಡರ್ಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಕೆಎಸ್ಆರ್ಟಿಸಿ ಬಸ್ ಟೆಂಪೋ ಅಡ್ಡ ಬಂದ ಹಿನ್ನೆಲೆಯಲ್ಲಿ ಬ್ರೇಕ್ ಫೇಲ್ ಆಗಿಬಿಟ್ಟಿದೆ. ಬಸ್ಗೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸುಮಾರು 42 ಪ್ರಯಾಣಿಕರಿದ್ರು. ಓರ್ವ ಮಹಿಳೆಗೆ ಮಾತ್ರ ಕಾಲಿಗೆ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಉಳಿದವರು ಪಾರಾಗಿದ್ದಾರೆ. ಬೆಳಗಿನ ಜಾವ 3:30ರಲ್ಲಿ ಈ ಒಂದು ಅಪಘಾತ ಸಂಭವಿಸಿರೋದು. ಹುಬ್ಬಳ್ಳಿಯಿಂದ ಬರ್ತಾ ಇದ್ದಂಥ ತುಮಕೂರು ಡಿಪೋ ಬಸ್ ಯಶವಂತಪುರ ಸಂಚಾರ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಸೊ ಬಸ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಟೆಂಪೋ ಏನೋ ಅಡ್ಡ ಬಂತಂತೆ ಬ್ರೇಕ್ ಫೇಲ್ ಆಗಿದೆ. ಸೊ ಡಿವೈಡರ್ ಮೇಲೆ ಹತ್ತಿಬಿಟ್ಟಿದೆ ಬಸ್. ಇದರಿಂದ ಓರ್ವ ಮಹಿಳೆಯ ಕಾಲಿಗೆ ಗಾಯ ಆಗಿದೆ. ಇನ್ನುಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದೀಗ ಬಸ್ಸನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಬೆಳಗಿನ ಜಾವ 3:30ರ ಸುಮಾರಿಗೆ ಈ ಒಂದು ಘಟನೆ ನಡೆದಿರೋದು. ತುಮಕೂರು ನೋಡಿ, ಬೆಂಗಳೂರಿನ ಎಸ್ಆರ್ಎಸ್ ಸಿಗ್ನಲ್ನಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಕೆಎಸ್ಆರ್ಟಿಸಿ ಬಸ್ ಯಾವ ಪರಿಸ್ಥಿತಿಗೆ ತಲುಪಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಇದೇನಾದರೂ ತೀರಾ ಹಗಲು ಹೊತ್ತಾಗಿದ್ರೂ ಕೂಡ ಇನ್ನೂ ಸಮಸ್ಯೆ ಆಗ್ತಾ ಇತ್ತು. ಯಾಕಂದರೆ ಇದು ಬೆಳಗಿನ ಜಾವ 3:30ಗೆ ಆಗಿರೋದು. ಅಷ್ಟರ ಮಟ್ಟಿಗೆ ವೆಹಿಕಲ್ಸ್ಗಳು ಓಡಾಡ್ತಾ ಇರಲ್ಲ. ಯಾವ ಕಡೆಯಿಂದ ಯಾವ ಕಡೆಗೆ ಬಂದು ನಿಂತಿದೆ ಬಸ್ಸು ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಈ ಬಸ್ನಲ್ಲಿದ್ದಂಥ ಓರ್ವ ಮಹಿಳೆಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿದೆ. ಇನ್ನುಳಿದಂತೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಬ್ರೇಕ್ ಫೇಲ್ ಆಗಿರೋದ್ರಿಂದ ಈ ಅಪಘಾತ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಮುಂದೆ ಟೆಂಪೋ ಏನೋ ಅಡ್ಡ ಬಂತು, ಇಮಿಡಿಯೇಟಾಗಿ ಬ್ರೇಕ್ ಹಾಕೋಕೆ ಹೋದರೆ ಕಂಟ್ರೋಲ್ಗೆ ಸಿಕ್ಕಿಲ್ಲ, ಬ್ರೇಕ್ ಫೇಲ್ ಆಗಿದೆ, ಆಗ ಈ ಒಂದು ಅವಘಡ ಸಂಭವಿಸಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾದರೆ KSRTC ಮತ್ತು BMTC ಇವುಗಳಲ್ಲಿ ಮೇಂಟೆನೆನ್ಸ್ ಇಲ್ವಾ ಅನ್ನೋ ಪ್ರಶ್ನೆಗಳು ನಮಗೆ ಪದೇ ಪದೇ ಈ ಅಪಘಾತಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ನೆನಪಿಗೆ ಬರುತ್ತೆ. ನೋಡಿ, ಇತ್ತೀಚೆಗೆ KSRTC ಆಗಿರ್ಬೋದು, BMTC ಆಗಿರ್ಬೋದು, ಅಪಘಾತಗಳು ಸಂಭವಿಸಿದಾಗ ಹೇಳ್ತಾ ಇರೋದೇ ಬ್ರೇಕ್ ಫೇಲ್ ಆಗಿತ್ತು, ಕಂಟ್ರೋಲ್ ಸಿಕ್ಕಿರಲಿಲ್ಲ. ಸಾರಿಗೆ ಇಲಾಖೆ ಆದರೆ ಅಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದೆಯಾ, ಜನರ ಜೀವದ ಜೊತೆಗೆ ಚಲಾಟ ಆಡ್ತಾ ಇದೆಯಾ, ಮೇಂಟೆನೆನ್ಸ್ ಮಾಡಿಸಲ್ವಾ, ಸರ್ವಿಸಸ್ ಇರಲ್ವಾ ಅನ್ನೋ ಪ್ರಶ್ನೆ